ಅದೇ ಹೇಳಿದ್ದು 60 ಜನದಲ್ಲಿ 13 ಜನದಲ್ಲಿ 5 ಜನದಲ್ಲಿ 3 ಜನ ತಗೊಳಕ್ಕೆ ಇಷ್ಟೊಂದು ಗಿಮಿಕ್ ಬೇಕಾಯ್ತಾ ಸರ್ ಬಿಗ್ ಬಾಸ್. ಇವಾಗ ಸಾಮಾನ್ಯ ಜನಕ್ಕೆ ಎಷ್ಟೊಂದು ಜನಕ್ಕೆ ನೋಡಿ ಈ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಎಷ್ಟೊಂದು ಜನಕ್ಕೆ. ಅಂತವ್ರು ರೀಲ್ಸ್ ಮಾಡಿ ಹಾಕಕ್ ಬರಲ್ಲ ಅಂತವ್ರೆಲ್ಲ ಇದಾರೆ. ಅಂತವ್ರನ್ನ ಯಾರನ್ನ ಒಬ್ಬನ ಕರ್ಕೊಂಡ್ಬಂದು ಇರಿಸಬಹುದು ಸರ್. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರ್ನೆಲ್ಲ ಕರ್ಕೊಂಬಂದೇ ಕುಣಿಸಿದಿರಲ್ಲ ಸರ್ ಎಲ್ಲಾರು. ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರ್ನೇ ನೋಡ್ತಾ ಇದ್ದೀನಿ ನಾನು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಚಂದು ಕ್ರಿಸ್ ಫ್ಯಾಷನ್ ಅಂತ ಹೇಳಿ ಬೆಂಗಳೂರಿನಾದ್ಯಂತ ಬರೀ ಆಫರ್ಗಳದೇ ಸುರಿಮಳೆ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆದರೆ ನೀವು ಕೊಡ್ತಿರೋ ಆಫರ್ಗಳಿಗೆ ಬೆಂಗಳೂರಲ್ಲಿರೋ ಎಲ್ಲ ಹೆಣ್ಮಕ್ಳು ನಿಮ್ಮ ಅಂಗಡಿಗೆ ಬರುವಂಗೆ ಆಗ್ಬಿಟ್ಟದೆ. ಅಂತ ಆಫರ್ ಕೊಡ್ತಾ ಇರುವಂಥವ್ರು ನೀವು ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ದೀರಾ. ಅದ್ರ ಜೊತೆಗೆ ಬಿಗ್ ಬಾಸ್ ವಿಚಾರದಲ್ಲಿ ತುಂಬ ಫೇಮಸ್ ಆಗ್ಬಿಟ್ಟಿದ್ದೀರಿ ಎಲ್ಲ ವಿಚಾರದಲ್ಲೂ ಮಾತಾಡೋದ್ರಲ್ಲಿ. ಈ ಸಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇದ್ದೀರಾ ಸರ್? ಹೌದು ಸರ್, ನೋಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ಸರ್ ಅದೇ ಸಾಮಾನ್ಯ ಜನರಿಗೆ ಅಂತ ಹೇಳ್ಬಿಟ್ಟು ಟ್ವಿಸ್ಟ್ ಕೊಟ್ಟಿದ್ರಲ್ಲ ಸರ್. ಅವಕಾಶ ಕೊಟ್ಟಿದ್ರು. ಅವಕಾಶ ಅಲ್ಲ ಸರ್, ಟ್ವಿಸ್ಟ್ ಸರ್ ಇದು. ಸಾಮಾನ್ಯ ಹೌದು ಸರ್. ಸಾಮಾನ್ಯ ಜನ ಅಂದ್ರೆ ಯಾರು ಸರ್ ನಿಮ್ ಲೆಕ್ಕದಲ್ಲಿ? ಸಾಮಾನ್ಯ ಜನ ಅಂತಂದ್ರೆ ಈ ತರ ಅಂಗಡಿಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸ್ ಅಲ್ಲಿ ಆಟೋ ಗೀಟೋ ಓಡಿಸುವಂತವ್ರು, ಡ್ರೈವರ್ಗಳು, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಲಿ ಕೆಲಸ ಮಾಡುವಂತವ್ರು ಅಲ್ವಾ ಸರ್? ಸರ್ ನಾನು ನೋಡ್ದಂಗೆ ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಯಾರು ಸಾಮಾನ್ಯ ಜನ ಇಲ್ಲ ಅನಿಸ್ತಾರೆ. ನನ್ಗೇನು ಅನ್ಸ್ಲಿಲ್ಲ ಸರ್. ನನ್ಗೆ ಗೊತ್ತಿರಂಗೆ ಸಾಮಾನ್ಯ ಜನ ಅಂದ್ರೆ ತರಕಾರಿ ಮಾಡೋವಂಥವ್ರು, ಹೂವು ಮಾರೋವಂಥವ್ರು, ಆಟೋ ಡ್ರೈವರ್ಸ್ಗಳು, ಪ್ರತಿಯೊಬ್ಬರಿಗೂ ಚಾನ್ಸ್ ಇತ್ತು ಸರ್. ಎಲ್ಲಾರು ಟ್ರೈ ಮಾಡ್ಬೋದಾಯ್ತು. ಆಯ್ತಾ, ನಾನು ಹೇಳ್ದಂಗೆ ಅವ್ರು ಯಾರು ಟ್ರೈ ಮಾಡಿಲ್ವಾ? ಹಂಗಾರೆ ಬರೀ ರೀಲ್ಸ್ ಮಾಡುವಂತವ್ರು ಮಾತ್ರನೇ ಟ್ರೈ ಮಾಡಿರೋದು ಸರ್. ಸರ್ ಲಕ್ಷಾಂತರ ಜನ ಜರಡಿ ಹಿಡಿದು 60 ಜನ ಮಾಡಿವೆ ಅಂತಾರೆ. ಅದೇ ಹೇಳಿದ್ದು 60 ಜನದಲ್ಲಿ 13 ಜನದಲ್ಲಿ 5 ಜನದಲ್ಲಿ 3 ಜನ ತಗೊಳಕ್ಕೆ ಇಷ್ಟೊಂದು ಗಿಮಿಕ್ ಬೇಕಾಯ್ತಾ ಸರ್ ಬಿಗ್ ಬಾಸ್? ಅಲ್ಲ ಸರ್, ಇನ್ನ 60 ಜನ ತಗೊಂಡು ಅಲ್ಲೇನು ತುಂಬಿಸ್ಕೊಂಡು ಜಾತ್ರೆ ಮಾಡಕ್ಕಾದ ಸರ್? ಸರ್ ಹಂಗಾದ್ರೆ ನಿಮ್ ಲೆಕ್ಕದಲ್ಲಿ ಈಗ ಬಿಗ್ ಬಾಸ್ ಪ್ರೋಗ್ರಾಮ್ ಅವ್ರು ಏನಂತ ಹೇಳಿದ್ರು ಸರ್? ಸಾಮಾನ್ಯ ಜನಕ್ಕೆ ಅಂತ ಹೇಳಿದ್ದಾರೆ. ಸಾಮಾನ್ಯ ಜನಕ್ಕೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನ ಎಲ್ಲೂ ತಗೊಂಡಿಲ್ಲ. 60 ಜನನ ಒಂದು ಪ್ರೋಗ್ರಾಮ್ ಮಾಡಿ ಆ 60 ಜನದಲ್ಲಿ 13 ಜನನ ಆಯ್ಕೆ ಮಾಡಿ 13 ಜನದಲ್ಲಿ 5 ಜನನ ಡಿಲೀಟ್ ಮಾಡಿ ಅದ್ರಲ್ಲಿ 3 ಜನನ ಆಯ್ಕೆ ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತ ಸರ್? ಅಲ್ಲ ಸರ್, ಅಂದ್ರೆ ಬರೀ ಸಾಮಾನ್ಯ ಜನಗಳನ್ನೇ ತಗೊಂಡ್ರೆ ಒಂದು ಇದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ, ಎಲ್ಲರೂ ನೋಡ್ತಾರೆ, ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. ಸೀರಿಯಲ್ ಅವರು, ಸಿನಿಮಾದವರು, ಬೇರೆ ಬೇರೆ ಬಿಲ್ಡರ್ಸ್, ಅವರು ಶ್ರೀಮಂತರು, ಅವರೆಲ್ಲ ಬೇಡವಾ? ಬರೀ ಇವ್ರನ್ನೇ ತಗೊಬಿಟ್ರೆ ಹೆಂಗ್ ಮಾಡಕ್ಕಾದ್ದು ಆಟದಲ್ಲಿ? ನಿಮ್ ಲೆಕ್ಕದಲ್ಲಿ ಏನು ಅಂತ ಹೇಳಿದ್ರೆ ಇವಾಗ ಎಂಟರ್ಟೈನ್ಮೆಂಟ್ ಮಾಡೋರು ಮಾತ್ರ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಅಂತ ಸರ್. ಮತ್ತೆ ಸಾಮಾನ್ಯ ಜನ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದೀರಾ? ಸಾಮಾನ್ಯ ಜನ ಅಂದ್ರೆ ಅವ್ರ ಕೈಲಿ ಸರ್, ಅವ್ರ ಹತ್ರ ಅಂದ್ರೆ ಎಂಟರ್ಟೈನ್ಮೆಂಟ್ ಇರಲ್ಲ ಅಂತನಾ? ಅಂದ್ರೆ ಅವ್ರಿಗೆ ಪ್ರತಿಭೆಗಳು ಇಲ್ಲ ಅಂತನಾ ನಿಮ್ ಲೆಕ್ಕದಲ್ಲಿ? ಸರ್ ಪ್ರತಿಭೆಗೆ ಅಂತಾನೆ ಹುಟ್ಟಿರೋರು ಕೆಲವರು ಇರ್ತಾರಲ್ಲ ಸರ್, ಅಂತವ್ರು ಇದ್ರೆ ನೋಡಕ್ ಚೆನ್ನಾಗಿರುತ್ತೆ ಟಿವಿಲಿ ಪ್ರೋಗ್ರಾಮ್ ಅಂತ ಮಾಡಿರ್ತಾರೆ. ದಯವಿಟ್ಟು ಅನೌನ್ಸ್ಮೆಂಟ್ ಮಾಡ್ಬಾರ್ದು ಸರ್ ಈ ತರ. ಯಾಕೆ ಗೊತ್ತಾ, ಸಾಮಾನ್ಯ ಜನ ಅಂದ್ರೆ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಸರ್. ನೀವೇ ಹೇಳಿದ್ರಿ ಸಾಮಾನ್ಯ ಜನಕ್ಕೆ ಅವಕಾಶ ಕೊಡಲ್ಲ ಅಂತ. ಸಾಮಾನ್ಯ ಜನಕ್ಕೆ ಈಗ ಅವಕಾಶ ಕೊಟ್ಟವ್ರೆ. ಈಗ ಅವರೇ ಹೇಳ್ತಾವ್ರೆ ಲಕ್ಷಾಂತರ ಜನದಲ್ಲಿ ಜರಡಿ ಹಿಡಿದು 60, 60ರಲ್ಲಿ 13, 16, 5, 3 ಮಾಡ್ತಾವ್ರೆ. ನೋಡು ಬೇರೆ ಇನ್ನು ಯಾರು ಬರ್ತಾರೆ? ಅದು ಏನ್ ಕಷ್ಟ ಏನಾಗ್ತಿದೆ ನಿಮ್ಗೆ? ಅದೇ ಸರ್, ಈಗ ವೆಯ್ಟ್ ಮಾಡಿ ನೋಡ್ಬೇಕು ಅದು ಇನ್ನ ಯಾರು ಬರ್ತಾರೆ ಅಂತ. ಬಟ್ ಇವಾಗ ಕೊಟ್ಟಿರೋ ಟ್ವಿಸ್ಟ್ ಅಲ್ಲಿ ಸಾಮಾನ್ಯ ಜನ ಯಾರು ಅಂತ ಅನ್ಸಿಲ್ಲ ನನ್ಗೆ. ಆಯ್ತಾ, ಎಲ್ಲ ರೀಲ್ಸ್ ಮಾಡೋವಂತವ್ರನ್ನ ಕರ್ಕೊಂಡ್ ಬಂದಿರೋಂಥದ್ದು. ನೋಡೋಣ, ಮುಂದೆ ಕಾದ್ ನೋಡೋಣ. ಅಂದ್ರೆ ನಿಮ್ ಪ್ರಕಾರ, ನೀವ್ ಹೇಳ್ತಿರೋ ಪ್ರಕಾರ ಸಾಮಾನ್ಯ ಜನ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಯಾವ್ದೇ ಮೀಡಿಯಾದಲ್ಲಿ ಇಲ್ದೇನೆ ಏನೂ ಗೊತ್ತಿಲ್ಲದವ್ರು ಕರ್ಸ್ಬೇಕು ಅನ್ನೋ ನಿಮ್ಗೆ? ಖಂಡಿತಲ್ಲ ಸರ್, ಖಂಡಿತಲ್ಲ. ಅಂತವನ್ನ ಕರೆದ್ರೆ ಅಟ್ಲೀಸ್ಟ್ ಸಾಮಾನ್ಯ ಜನ ಅಂತ ನಾನು ಒಪ್ಕೋತೀನಿ. ಸಾಮಾನ್ಯ ಜನ ಅಂದ್ರೆ ನಾನು ಆ ಲೆಕ್ಕದಲ್ಲಿ ಕೌಂಟಿಂಗ್ ತೊಗೊಳೋದೇ ಇಂಥವ್ರನ್ನ. ಇವಾಗ ಅದೇ ಹೇಳಿವಾ, ತರಕಾರಿ ವ್ಯಾಪಾರ ಮಾಡುವಂತ ಗಾರ್ಮೆಂಟ್ಸ್ ನಲ್ಲಿ ಇರುವಂತವ್ರಾಗ್ಲಿ, ಸೇಲ್ಸ್ ಗಲ್ಗಳಾಗ್ಲಿ, ಇಂಥವ್ರ ಸೇಲ್ಸ್ ಮ್ಯಾನ್ಗಳು ಯಾರನ್ನಾರಾಗ್ಲಿ ಕಂಪ್ಲೀಟ್ ಆಗಿ ಸಾಮಾನ್ಯ ಜನ ತಗೊಂಬೋದಾಯ್ತು. ಅದ್ರಲ್ಲಿ ಒಬ್ಬರ ಯಾರನ್ನ ಕರ್ಕೊಂಬೋದಾಯ್ತು ಸರ್. ಆಯ್ತಾ, ಏನೂ ಇಲ್ದಂಗೆ ಏನೂ ಇಲ್ಲ ನೋಡಪ್ಪ, ಇವ್ರೊಬ್ಬ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದ, ಇವನು ಕರ್ಕೊಂಬಂದ್ ನಿಲ್ಸಿದೀನಿ, ಹೂವು ಮಾಡ್ತಾ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಕುಣಿಸಿದೀವಿ ಅಂತ ಹೇಳಿದ್ರೆ ಅದೊಂದು ಖುಷಿ ಆಗುತ್ತೆ ಸರ್ ನನಗೆ. ಈಗ ನಾವು ಬಂದು ನಿಮ್ ಅಂಗಡಿಗೆ ಅರ್ಧ ಗಂಟೆ ಆಯ್ತು, ಅರ್ಧ ಗಂಟೆಗೆ ಒಂದು 70-80 ಜನ ಬಂದ್ರು. ಇನ್ ಮುಂದೆ ಏನೋ ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಇಲ್ಲಿಗೆ ಬಂದ್ಬಿಟ್ರೆ ಸಾಕು, ಸಾಮಾನ್ಯ ಜನ ಎಲ್ಲ ಸಿಗ್ತಾರೆ ನಿಮ್ಮ? ಖಂಡಿತಲ್ಲ ಸರ್, ಇಲ್ಲೇ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಜನ ಸಿಗ್ತಾರೆ ಸರ್. ಆಯ್ತಾ ಸರ್, ನಿಮ್ಗೆ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ ಸರ್? ಇಲ್ಲೇ ತುಂಬಾ ಬಿಸಿ ಇದ್ನಲ್ಲ ಸರ್, ಹಂಗಾಗಿ ಕಸ್ಟಮರ್ನ ನೀವೇ ಹೇಳಿದ್ರಲ್ಲ, ತುಂಬಾ ಜನ ಕಸ್ಟಮರ್ ಬಂದ್ ಹೋಗ್ತಾ ಇರ್ತಾರಂತ. ಇವ್ರಿಗೆಲ್ಲ ಸರ್ವಿಸ್ ಕೊಡ್ಲೇಬೇಕಲ್ಲ ಸರ್. ಚಂದು ಕ್ರಿಸ್ ಫ್ಯಾಷನ್ ಅಲ್ಲಿ ಸರ್ವಿಸೇ ಮೇನ್ ಆಗಿರುತ್ತೆ. ಆ ಸರ್ವಿಸ್ ನಾವು ಕೊಡ್ಲೇಬೇಕಲ್ಲ ಸರ್. ನಾನು ನಿಮ್ ತರ ಸರ್ವಿಸ್ ಕೊಡುವಂತವ್ರೆ ಬಿಸಿ ಆಗಿರೋರೆ ಈಗಲೂ ಕೂಡ ಹೋಗಿರುವಂತವ್ರು. ಡಾಕ್ಟರ್ ಹೋಗಿದ್ದಾರೆ, ಮತ್ತೆ ಯಾರು ಬಿಸ್ನೆಸ್ ಮಾಡ್ತಿರೋರು ಹೋಗಿದ್ದಾರೆ, ತುಂಬಾ ಬಿಲ್ಡರ್ಸ್ ಗಳೆಲ್ಲ ಹೋಗಿದ್ದಾರೆ. ನೀವು ಹೋಗ್ಬೋದಾಗಿತ್ತಲ್ಲ. ಮತ್ತೆ ಸಾಮಾನ್ಯ ಜನ ಅಂತ ಯಾಕೆ ಹೇಳ್ತೀರಾ ಸ್ವಾಮಿ ನೀವು? ನೀವೆಲ್ಲ ಹೋದ್ರು ಅಲ್ಲಿಗೆ ಬರ್ತಿರಲ್ಲ. ಸಾಮಾನ್ಯ ಜನ ಅಂತ ಯಾಕೆ ಹೇಳ್ತೀರಾ ಮತ್ತೆ ನೀವು? ಸಾಮಾನ್ಯ ಜನ ಅಂದ್ರೆ ನನಗೆ ಗೊತ್ತಿರೋದು ಸರ್ ಅಷ್ಟೇ, ರೈತರು. ಸಾಮಾನ್ಯ ಜನ ಅಂದ್ರೆ ಇವಾಗ ಆಟೋ ಡ್ರೈವರ್ಸ್ ಆಗಿರ್ಲಿ, ಈ ತರಕಾರಿ ವ್ಯಾಪಾರ ಮಾಡೋ, ಹೂವಿನ ವ್ಯಾಪಾರ ಮಾಡುವಂತವ್ರೆಲ್ಲ ಸಾಮಾನ್ಯ ಜನ. ಅಂತವ್ನ ಒಬ್ರು ಕರ್ಕೊಂಡ್ಬಂದು ಕುಣಿಸಿದ್ರೆ ನಾನು ಖುಷಿ ಪಡ್ತಾ ಇದ್ದೆ ಸರ್. ನಾನಲ್ಲ, ಇಡೀ ಕರ್ನಾಟಕ ಜನತೆನೇ ಖುಷಿ ಪಡ್ತಾರೆ ಸರ್. ಸರ್ ಒಂದ್ ನಿಮಿಷ ಸರ್, ಸಾಮಾನ್ಯ ಜನ ಅಂತ ಹೇಳಿ ಅವ್ರು ಅಲ್ಲೂ ಕೂಡ ಯಾರೋ ಒಬ್ರು ಸಿನಿಮಾದಲ್ಲಿ 2-3 ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅಂತ ತಕ್ಷಣ ನೀವು ನಡೀರಿ ಅಂತ ವಾಪಸ್ಸೇ ಕಳ್ಸಿರಿ. ಸಾಮಾನ್ಯ ಜನಕ್ಕಿರೋದು ಅಂತ ಹೇಳಿ ಮತ್ತೆ ಸಾಮಾನ್ಯ ಕೊಟ್ಟಿದಾರಲ್ಲ ಅವ್ರ ಅವಕಾಶ. ಸಾಮಾನ್ಯ ಜನ ಅದೇ ನಿಮ್ ಲೆಕ್ಕದಲ್ಲಿ ಒಂದು, ನಮ್ ಲೆಕ್ಕದಲ್ಲಿ ಒಂದು. ಆಯ್ತಾ, ಹಂಗಲ್ಲ ಸರ್. ಇವಾಗ ನಮ್ ಲೆಕ್ಕದಲ್ಲಿ ಏನ್ ಗೊತ್ತಾ, ಸಾಮಾನ್ಯ ಜನ ಅಂತ ಹೇಳಿದ್ರೆ
ಸಾಮಾನ್ಯ ಜನ ಅಂತ ಹೇಳಿದ್ರೆ ಹ್ಮ್ ಹ್ಮ್ ನಾನು ಪ್ರತಿಯೊಬ್ಬರಿಗೂ ಅವ್ರವ್ರಂತ ಕಲೆಗಳು ಇದ್ದೇ ಇರುತ್ತೆ. ಆ ಕಲೆನ ಹುಡುಕಿ ತರುವಂತವ್ರು ಆಗಿರ್ತಾರೆ ಅನ್ಕೊಂಡೆ. ಬಟ್ ಈಗ ಸಾಮಾನ್ಯ ಜನಕ್ಕೆ ಎಷ್ಟೊಂದ್ ಜನಕ್ಕೆ ನೋಡಿ ಈ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಎಷ್ಟೊಂದ್ ಜನಕ್ಕೆ. ಅಂತವ್ರು ರೀಲ್ಸ್ ಮಾಡಿ ಹಾಕಕ್ ಬರಲ್ಲ, ಅಂತವ್ರೆಲ್ಲ ಇದಾರೆ. ಅಂತವ್ರು ಯಾರೋ ಒಬ್ರು ಕರ್ಕೊಂಡ್ ಬಂದು ಒಂದ್ ನಿಮಿಷ ಸರ್, ನೋಡಿ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ ಅಂತ ಹೇಳಿದ್ರಿ, ಈ ತರದವ್ರು ಇರ್ತಾರೆ. ಅಂತವ್ರು ಕಟ್ಕೊಂಡು ಹೋಗಿ ಅವ್ರು ಏನ್ ಮಾಡಕ್ಕಾದ್ರು ಸರ್? ಅಲ್ಲ ನೀವು ಹೇಳಿ. ಈಗ ತುಂಬಾ ಒಂದು ಅವಕಾಶ ಕೊಡಿ ಸರ್, ಅಂತವ್ರನ್ನ ಗೆಲ್ಸಿ ಸರ್. ಯಾಕೆ ಸರ್ ಎಲ್ಲಾರು ಬೆಳೆದಿರೋನ ಗೆಲ್ಸ್ತಿದ್ದೀರಾ ಸರ್? ಈಗ ಸಾಮಾನ್ಯ ಜನಗಳಲ್ಲಿ ರೀಲ್ಸ್ ಮಾಡೋರು ಸ್ವಲ್ಪ ಆಟಿಟ್ಯೂಡ್ ಇರುತ್ತೆ, ಏನೋ ಮಾಡ್ತಾರೆ, ಅಂತವ್ರು ಇಟ್ಕೊಂಡು ಏನಾದ್ರು ಮಾಡ್ಬೋದು. ನೀವ್ ಹೇಳ್ದಾಗ ಮೊಬೈಲೇ ಯೂಸ್ ಮಾಡಿದ್ರೆ ಕರ್ಕೊಬಿಟ್ಟು ಅಲ್ಲಿ ಅವ್ರಿಗೆ ಏನ್ ಟ್ರೈನಿಂಗ್ ಕೊಟ್ಟು ಮಾಡಕ್ಕಾಗಲ್ಲ. ಪದ ಬಳಕೆ ಸಾಮಾನ್ಯ ಜನ ಅಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅಂತ ಹೇಳಿ ಎಲ್ಲಾರು ಟ್ರೈ ಮಾಡಿರ್ತಾರೆ. ನನ್ಗೆ ಗೊತ್ತಿರಂಗೆ ಇವಾಗ ನೋಡಿ, ಇನ್ಫ್ಲೂಯೆನ್ಸ್ ಆಮೇಲೆ ಸಿನಿಮಾದಲ್ಲಿ ಮಾಡಿರೋಂಥವ್ರು, ಪ್ರತಿಯೊಬ್ರು ರೀಲ್ಸ್ ಮಾಡಿರೋಂಥವ್ರು, ಅಂತವ್ರೆಲ್ಲ ಬೆಳೆದು ಬಂದಿರೋರ್ನೇ ಅವಕಾಶ ಕೊಟ್ಟಿರೋಂಥದ್ದು. ಸಾಮಾನ್ಯ ಜನ ಅಂದ್ರೆ ನನಗೆ ಈ ಲೆಕ್ಕದಲ್ಲಿ ಇರ್ತೀನಿ ಸರ್. ಆಯ್ತಾ, ತುಂಬಾ ಸಾಮಾನ್ಯದಲ್ಲಿ ಸಾಮಾನ್ಯ ಬೇಕು ಅಂತೀರಿ? ಖಂಡಿತ ಬೇಕಲ್ಲ ಸರ್, ಬೇಕೇ ಬೇಕಲ್ಲ ಸರ್. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಮಾಡ್ಲಿ. ಯಾಕಂದ್ರೆ ಸಾಮಾನ್ಯದಲ್ಲಿ ಸಾಮಾನ್ಯ ಅಂತ ಹುಡುಕಿ ಹೋಗ್ಬಿಟ್ರೆ ಕೆಲವ್ರು ನಾಚ್ಕೋತಾರೆ ಮಾತಾಡಿಕೆ ಕ್ಯಾಮ್ರಾ ಮುಂದೆ. ಇವ್ರು ಅಟ್ಲೀಸ್ಟ್ ಫೇಸ್ ಮಾಡ್ತಾ ಇದಾರಲ್ಲ, ಯಾಕಂದ್ರೆ ವಿಡಿಯೋ ಮಾಡಿ ಅಭ್ಯಾಸ ಇದೆ, ಅದಕ್ಕೋಸ್ಕರ ಅವ್ರು ಮಾಡ್ತಿದ್ದಾರೆ. ಹಂಗಾಗಿ ಅವರು ಇಷ್ಟು ಜನ ತಗೋತಾ ಇದ್ದಾರೆ. ನೆಕ್ಸ್ಟ್ ಸಾರಿ ನೀವು ಟ್ರೈ ಮಾಡಿ ಸರ್. ಆಯ್ತು ಬಿಡಿ ಸರ್, ಮಾಡೋಣ. ಆಯ್ತಾ, ಎಲ್ಲ ನಿಮ್ಮ ಅಂಗಡಿಗೆ ಬರೋರು ಓಟ್ ಹಾಕಿದ್ರೆ ಸಾಕು, ನೀವು ಸೆಲೆಕ್ಷನ್ ಆಗ್ಬಿಡ್ತೀರಿ. ಖಂಡಿತಲ್ಲ. ಆಯ್ತು ಸರ್, ನೋಡೋಣ. ಆಯ್ತಾ, ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡೋದ್ರಲ್ಲಿ ಏನಿದೆ. ನಿಮ್ಗೆ ಗೊತ್ತಿರೋಂಗೆ ಯಾರಾದ್ರೂ ಅಪ್ಲೈ ಮಾಡಿದವರು ಯಾರು ಹೇಳಿದ್ರ? ಹೇಗೆ ಅನಿಸ್ತಿದೆ? ಸೆಲೆಕ್ಟ್ ಆಗಿರೋ ಯಾರು ಗೊತ್ತಿದೆ ನಿಮ್ಗೆ ಗೊತ್ತಿರೋರು? ಸರ್, ಸುಮಾರು ಜನ ನಮ್ಮ ಸ್ನೇಹಿತರೆಲ್ಲ ಅಪ್ಲೈ ಮಾಡಿದೀನಿ ಅಂದ್ರಪ್ಪ, ಯಾವ್ದೋ ಏನು ರಿಸಲ್ಟ್ ಇಲ್ಲ ಅಂತ ಹೇಳಿದ್ರು, ಯಾವ್ದೋ ರಿಪ್ಲೈನೇ ಇಲ್ಲ ಅಂತ ಹೇಳಿದ್ದಾರೆ. ಹೌದಾ ಸರ್? ಮತ್ತೆ ಲಕ್ಷಾಂತರ ಜನ ಜರ್ಡಿ ಹಿಡಿದು ಇದ್ ಮಾಡಿದೀವಿ ಅಂತ ಅಪ್ಲಿಕೇಶನ್. ನೀವ್ ಹೇಳಿದ್ರ ಸರ್ ಲಕ್ಷಾಂತರ ಜನ ಅಂತ. ಲಕ್ಷಾಂತರ ಜನದಲ್ಲಿ ಕಣ್ಣು ಕಾಣೋದು, ಕಣ್ಣು ಕಾಣದೇ ಇರೋದು ಎಷ್ಟೊಂದು ಜನ ಇರ್ತಾರಲ್ಲ ಸರ್. ಅದರಲ್ಲಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ, ಆಯ್ಕೆ ಆಗದಿರೋರು ನಿಮ್ಗೆ ಗೊತ್ತಿರ್ತಾರೆ ಸರ್. ಹಂಗಾಗಿ ಸರ್, ಅಂದ್ರೆ ಈ ಬಿಗ್ ಬಾಸ್ ಈಗ 11 12 ಆದ್ಮೇಲೆ 13ಕ್ಕೆ ತುಂಬಾ ಕ್ಯೂರಿಯಾಸಿಟಿ ಬಂದ್ಬಿಟ್ಟೈತೆ, ತುಂಬಾ ಜನ ನೋಡ್ತಾರೆ. ಖಂಡಿತವಲ್ಲ. ನಿಮ್ಮ ಅಂಗಡಿ ಬರುವಂತವ್ರು ಯಾರಾದ್ರೂ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರ? ಖಂಡಿತವಲ್ಲ. ಬಟ್ಟೆ ವ್ಯಾಪಾರದ ಜೊತೆ ಎಲ್ಲ ಬಿಗ್ ಬಾಸ್ ಆಗ್ಲಿ ಪ್ರತಿಯೊಂದು ಮಾತಾಡೇ ಹೋಗ್ತಾರೆ ಸರ್. ಆಯ್ತಾ, ಎಲ್ಲಾ ತರ ವಿಷಯಗಳು ಮಾತಾಡ್ತೀವಿ, ಶೇರ್ ಮಾಡ್ತೀವಿ. ಅದ್ರಲ್ಲಿ ಇಂಟ್ರೆಸ್ಟ್ ಇರೋರು ಎಲ್ಲಾರು ಮಾತಾಡಕ್ಕಾಗಲ್ಲ ಸರ್. ಆಯ್ತಾ, ಅವ್ರು ಬಂದಿರೋದು ಬಟ್ಟೆ ತಗೊಳ್ಳೋಂತ ಉದ್ದೇಶ. ಯಾರೋ ಕ್ಲೋಸ್ ಫ್ರೆಂಡ್ಸ್ ಇರೋರು ಅವರು ಮಾತಾಡ್ಕೊಂಡು ಹೋಗ್ತಾರೆ ಸರ್ ಅಷ್ಟೇ. ಇಷ್ಟೊಂದು ಕಾರ್ಯಕ್ರಮಗಳು ಟಿವಿಲಿ ಬರ್ತವೆ. ಎಲ್ಲಾ ಕಾರ್ಯಕ್ರಮಕ್ಕಿಂತ ಈ ಬಿಗ್ ಬಾಸ್ ಯಾಕೆ ಜನಕ್ಕೆ ಇಷ್ಟೊಂದು ಹುಚ್ಚಿಡಿತಾ ಇದೆ, ಇಷ್ಟೊಂದು ಇಂಟ್ರೆಸ್ಟ್ ಆಗ್ತಿದೆ ಸರ್? ಹಂಗಂತೇನಿಲ್ಲ, ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. ನಡೆಯಲ್ಲ ಸರ್. ಬಿಗ್ ಬಾಸ್ ಶುರುವಾದ ಎಲ್ಲಾ ಕಾರ್ಯಕ್ರಮ ಬಿಟ್ಟು ಜನ ಎಲ್ಲ ಇದನ್ನೇ ನೋಡ್ತಾರೆ ಈಗ. ಅಂದ್ರೆ ಏನಂದ್ರೆ ಸರ್, ಈಗ ತುಂಬಾ ಜನ ಈಗ ನೋಡಿ, ಎಲ್ಲಾ ತರ ವರ್ಗದ ಜನಗಳು ಎಲ್ಲಾರು ನೋಡ್ತಾರೆ. ಆಯ್ತಾ, ಬಿಗ್ ಬಾಸ್ ಅನ್ನೋದು ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಟ್ಟಿದ್ದಾರೆ. ಆಯ್ತಾ, ಅಂದ್ರೆ ತುಂಬಾ ಹೈಲೈಟ್ ಮಾಡಿ ಪ್ರಮೋಟ್ ಮಾಡಿದಾರಲ್ಲ, ಹಂಗಾಗಿ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಏನಿರ್ಬೋದು ಬಿಗ್ ಬಾಸ್ ಅಲ್ಲಿ, ಇನ್ಯಾರು ಹೊಸಬ್ರು ಬರ್ಬೋದು, ಆ ಥರ ಎಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸರ್. ಸರ್, ಈಗ ನೀವು ಹೇಳಿದ್ರಲ್ಲ ಸಾಮಾನ್ಯ ಜನಕ್ಕೆ ಅವಕಾಶ ಇಲ್ಲ ಅಂತ, ಅದು ನಿಮ್ಮ ಒಬ್ಬರು ಒಪಿನಿಯನ್ ಅಥವಾ ನೀವು ಕಂಡಂಗೆ ಬೇರೆ ಜನಗಳು ಏನಾದರೂ ಸಾಮಾನ್ಯ ಜನಕ್ಕೆ ಅವಕಾಶ ಇಲ್ಲ ಅಂತ ಕೇಳಿಸ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತಿರೋರು ಹೇಳಿದಾರ? ಸರ್, ಸುಮಾರು ಜನ ಮಾತಾಡ್ತಾರೆ ಸರ್. ಆಯ್ತಾ, ನೀವಾಗ್ಲಿ ನಾವಾಗ್ಲಿ ಇವಾಗ ನೋಡಿ, ನಿಮ್ ಜೊತೆ ನಿಮ್ ಟೀಮಲ್ಲೇ ನೀವು ಯೂಟ್ಯೂಬರ್ಸ್ ಆಯ್ತಾ, ನಿಮ್ ಟೀಮಲ್ಲೇ ಎಷ್ಟೊಂದು ಜನ ಇದ್ದಾರೆ. ಆಯ್ತಾ, ನೀವೇ ಮಾತಾಡಿರ್ತೀರಾ. ಆಯ್ತಾ, ನಿಮ್ಮಲ್ಲಿ ಎಲ್ಲಾನು ಕರ್ಕೊಂಡ್ಬಿಟ್ಟಿದ್ದಾರೆ ಸರ್, ಇಲ್ಲ ಅಲ್ವಾ ಸರ್? ಆಯ್ತಾ, ಹಂಗಾಗಿ ಪ್ರತಿಭೆ ಇರುವಂತವ್ರು ಹೋಗಿರ್ತಾರೆ. ಅದರಲ್ಲಿ ಅದೇ ಟ್ರೈ ಮಾಡಿರೋರು ಹೋಗಿದ್ದಾರೆ. ಅದೇ ಟ್ರೈ ಮಾಡಿರೋ ಎಲ್ಲಾರು ಹೋಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ಸರ್. ಆಯ್ತಾ, ನೀವು ಹೇಳುದು ಲಕ್ಷಾಂತರ ಜನ ಟ್ರೈ ಮಾಡಿದಾರೆ ಅಂತ. ಅದರಲ್ಲಿ ಸೆಲೆಕ್ಷನ್, ಅದ್ರಲ್ಲಿ ಮತ್ತೆ ಸೆಲೆಕ್ಷನ್, ಅದರಲ್ಲಿ ಮತ್ತೆ ಸೆಲೆಕ್ಷನ್, ಕೊನೆಗೆ 3 ಜನ ಸರ್. ಮುಂದೆ ಕಾಯ್ದು ನೋಡೋಣ ಆಯ್ತಾ, ಇನ್ನ ಏನೇನಿದೆ ಅಂತ. ಖಂಡಿತ ಸರ್. ಯಾಕಂದ್ರೆ ನೀವು ಹೇಳ್ದಂಗೆನೆ, ಯಾಕಂದ್ರೆ ಈಗ ಅಲ್ಲಿ ಅದು ಚಾನಲ್ ಕೂಡ ಒಂದು ಎಂಟರ್ಟೈನ್ಮೆಂಟ್, ಒಂದು ಕಾಮಿಡಿ, ಒಂದು ಫೀಲಿಂಗ್ಸು, ಅವನ್ನೆಲ್ಲವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮನ ಡಿಸೈನ್ ಮಾಡಿರ್ತಾರೆ. ಹಂಗಾಗಿ ಸಾಮಾನ್ಯ ಜನಗಳಲ್ಲಿ ಇಷ್ಟು ಅವಕಾಶ ಕೊಟ್ಟವ್ರೆ. ಈಗ ಅದು ಕೊಟ್ಟಿರೋದು ಒಂದು ಒಳ್ಳೇದೇ ನಮ್ಗನ್ಸೋ ಪ್ರಕಾರ. ನಮಗೂ ಸರ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಿಗ್ ಬಾಸ್ ಪ್ರೋಗ್ರಾಮ್ ಬಂದು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಜನಗಳು ಅಷ್ಟೇ ಕಾತುರದಿಂದ ಕಾಯ್ತಾ ಇದಾರೆ. ನೋಡೋಣ. ಆಯ್ತಾ, ಇವಾಗ ಇಷ್ಟಕ್ಕೆ ಡಿಸೈಡ್ ಮಾಡೋಂಥದ್ದಲ್ವ ಸರ್. ಇನ್ನ ತುಂಬಾ ಜನ ಪ್ರತಿಭೆಗಳು ಈಚೆ ಬರ್ತಾ ಇರ್ತಾರೆ. ಆಮೇಲೆ ಅದೇ ಹೇಳ್ದಲ್ವಾ, ಹೊಸ ನೀರು ಬಂದ್ಮೇಲೆ ಸರಿ, ಹಳೆ ನೀರು ಬಂದ್ಮೇಲೆ ಹೊಸ ನೀರು ಅಂತ ಏನೋ ಒಂದು ಗಾದೆ ಮಾತಾ ಇದೆಯಲ್ಲ ಸರ್. ಹೊಸ ನೀರು ಬಂದ್ಮೇಲೆ ಹಳೆ ನೀರು ಹೋಗ್ಬೇಕು ಅಂತ. ಆತರ ಹೊಸಬ್ರುಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೋಡೋಣ ಈ ವರ್ಷ ಯಾರು ಹೈಲೈಟ್ ಆಗ್ತಾರೋ ನೋಡೋಣ, ಕಾದ್ ನೋಡೋಣ. ಅಂದ್ರೆ ಬಿಗ್ ಬಾಸ್ ನಿಮ್ಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಸರ್. ನನ್ಗೆಲ್ಲ ಇಡೀ ಕರ್ನಾಟಕ ಜನತೆಗೆ ಹುಟ್ಟಿಸಿದೆ. ನೋಡೋಣ ಈ ಸತಿ ಯಾರು ಬರ್ತಾರೆ ಏನು ಅಂತ ಎಲ್ಲರಿಗೂ ಇದ್ದೇನೆ ಸರ್. ಕ್ಯೂರಿಯಾಸಿಟಿ ಕಾಪಾಡಬೇಕು ಅಂದ್ರೆ ಚಾನಲ್ಗೂ ಕೂಡ ಹಲವಾರು ಜವಾಬ್ದಾರಿಗಳು ಹಿಂಗಿರ್ತದೆ. ನೀವು ಕೂಡ ಅವಾಗಿಂದ ನನ್ಗೆ ಅದನ್ನೇ ಕೇಳ್ತಾ ಇದ್ದೆ, ನಿಮ್ಗೆ ಅನ್ಸಲ್ವ ಅಂತ ನಮಗೂ ಅನ್ನಿಸ್ತಿತ್ತು ಸರ್. ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಭಿನ್ನವಾದ ಪ್ರತಿಭೆ ಇರುವಂತ ಜನಗಳಿದ್ದಾರೆ.
ಅದ್ರ ಪ್ರತಿಭೆ ಇದ್ರೂ ಕೂಡ ವೇದಿಕೆಗೆ ಸೂಟ್ ಆಗೋರು ಸೂಟ್ ಆಗದೆ ಇದ್ರು ಹಲವಾರು ಕೆಲವು ಇದ್ದೇ ಇರುತ್ತೆ. ಈಗ ಒಂದು ಸಾಂಬಾರ್ ಮಾಡಬೇಕು ಅಂತಂದ್ರೆ ಒಬ್ಬ ಹೆಣ್ಮಗಳು ಒಂಥರ ಮಾಡ್ತಾರೆ, ಇನ್ನೊಬ್ಬ ಹೆಣ್ಮಗಳು ಒಂಥರ ಮಾಡ್ತಾರೆ, ಆ ರೀತಿ ಇದಿದ್ದೇ ಇರುತ್ತೆ. ಹಂಗಾಗಿ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಎಲ್ಲರೂ ಸರ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ನೋಡೋಣ, ಅದ್ರಲ್ಲೂ ಅಷ್ಟೇ ಅವರು ಎಲ್ಲ ಫಿಲ್ಟರ್ ಮಾಡಿ ಸೆಲೆಕ್ಷನ್ ಮಾಡಿ ಅದ್ರಲ್ಲಿ ಆಯ್ಕೆ ಮಾಡಿ ಮತ್ತೆ ಮತ್ತೆ ಇನ್ನ ಎಷ್ಟು ಜನ ಬರ್ತಾರೋ ಅವ್ರನ್ನೆಲ್ಲ ಆಯ್ಕೆ ಮಾಡಿ ಫೈನಲ್ ಆಗಿ ಎಷ್ಟು 12 ಮೆಂಬರ್ಸ್ 18 ಜನ ಯಾರು ಹೊರಡೆ ಹೋಗ್ತಾರೋ ನೋಡೋಣ, ಕಾದ್ ನೋಡೋಣ. ಅದ್ರಲ್ಲಿ ಈ ಸತಿ ಹೆಸರು ಯಾರು ಮಾಡ್ತಾರೋ ನೋಡೋಣ. ಕ್ಯೂರಿಯಾಸಿಟಿ ಇದೆ 100% ಎಲ್ಲರಿಗೂ ಇದೆ ಸರ್. ಈಗ ನಿಮಗೆ ಅಟ್ಲೀಸ್ಟ್ ಸಾಮಾನ್ಯದವ್ರಿಗಾರ ಅವಕಾಶ ಕೊಟ್ಟಿದ್ರೆ ಖುಷಿ ಇದೆ ಸರ್. ಖಂಡಿತಳು ಈಗ ಅದೇ ಹೇಳಿದ್ನಲ್ಲ, ನೀವು ಸಾಮಾನ್ಯದಲ್ಲಿ ಸಾಮಾನ್ಯ ಅನ್ನೋರು ನನ್ಗೆ ಯಾರು ಕಣ್ಣು ಕಾಣಿಸ್ತಿಲ್ಲ ಸರ್ ಅಂತಾನೆ ಹೇಳಿದ್ರು. ಇರ್ಲಿ ಸರ್, ಸದ್ಯಕ್ಕೆ ಇವ್ರಿಗಾರ ಅವಕಾಶ ಕೊಟ್ಟವರಲ್ಲ, ಎಲ್ಲಿ ಬಿಡೈತೆ ಎಲ್ಲಾರು. ಈಗ ಪ್ರತಿಯೊಬ್ಬರಿಗೂ ಅವ್ರವ್ರ ಪ್ರತಿಭೆ ಇರುತ್ತೆ ಸರ್. ಆಯ್ತಾ, ಎಲ್ಲ ರೀಲ್ಸ್ ಮಾಡಿರೋರಾಗ್ಲಿ ಪ್ರತಿಯೊಬ್ರು ಆಗ್ಲಿ ಎಲ್ಲ ಹೈಲೈಟ್ ಆಗ್ಲಿ, ಆಯ್ತಾ, ಎಲ್ಲಾರು ಹೈಲೈಟ್ ಆಗ್ಲಿ. ನಾನೇನ್ ಹೇಳೋದಂದ್ರೆ ಆ ಒಂದು ಒಂದು ಮಾತು, ಈ ಸಾಮಾನ್ಯ ಜನ ಅಂತ ಹೇಳ್ತಾರಲ್ಲ, ಅದು ನನಗೇನು ಅನ್ಸ್ಲಿಲ್ಲ ಅಂತ ಅನ್ಕೊಂಡು. ಈಗ ಜಡ್ಜ್ಗಳಲ್ಲಿ ಗಿಲ್ಲಿ ಬರ್ಬೇಕಾಗಿತ್ತು ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಏನ್ ಅನ್ಸುತ್ತೆ ನಿಮ್ಗೆ, ಗಿಲ್ಲಿ ಬರ್ಬೇಕಾಗಿತ್ತಾ, ಬರ್ದೇ ಇದ್ದಿದ್ದೆ ಸರ್ ಆಯ್ತಾ? ಜಡ್ಜ್ ಈಗ 4 ಜನ ಜಡ್ಜ್ಮೆಂಟ್ ಅಲ್ಲಿ ಸರ್, ಅದು ಆಯ್ಕೆ ಬಂದ್ಬಿಟ್ಟು ಅಲ್ಲಿರೋದ್ರಿಂದ ಈಗ ಕರ್ದಿರ್ಬೋದು, ಅವ್ರು ಒಬ್ದೇನೆ ಇರ್ಬೋದು, ಆ ರೀತಿ ಏನೇನಿರುತ್ತೋ ಅದ್ರ ಬಗ್ಗೆ ನಮ್ಗೇನ್ ಮಾಹಿತಿ ಇಲ್ಲ ಸರ್. ಒಪ್ಪಲ್ಲ, ಗಿಲ್ಲಿ ಗೆದ್ದಿರದೆ ಗಿಲ್ಲಿ ಹೆಸರಾಗಿರೋದು ಆ ಚಾನಲ್ ಇಂದ, ಯಾಕೆ ಬರಲ್ಲ ಅಂತಾರೆ ನೋಡಿ. ಅಷ್ಟು ಜನ ಬಂದು ಜಡ್ಜ್ಮೆಂಟ್ ಕೊಡ್ತಾ ಇದಾರೆ ಅಂದ್ರೆ ಗಿಲ್ಲಿನೂ ಹಾಕೊಂಬೋದಾಯ್ತು. ಅದ್ರಲ್ಲಿ ಏನೇನು ಅವ್ರವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿರಲ್ಲ ಸರ್. ಆಯ್ತಾ, ಅದೇನು ಪಬ್ಲಿಸಿಟಿ ಮಾಡಿಲ್ವಲ್ಲ ಅದು.